ಡಯಾಬಿಟೀಸ್ ಮತ್ತು ಬಾಡಿ ಪೇನ್ಸ್ ಬಗ್ಗೆ. ಇವಾಗ ಆರ್ಥ್ರೈಟಿಸ್ ಅಂತ ಕೇಳಿದ್ದೀವಿ. ಆರ್ಥ್ರೈಟಿಸ್ ಅಂದರೆ ಮೂಳೆಗಳಲ್ಲಿ ಬರ್ತಕ್ಕಂಥ ನೋವುಗಳು ಅಥವಾ ಜಾಯಿಂಟ್ ಪೇನ್ಸ್ಗಳು ಕಾಣಿಸ್ಕೊಳ್ಳೋದು. ಅದಲ್ಲದೆ ಕೆಲವು ಬಾಡಿ ಪೇನ್ಸು. ಇವಾಗ ಕೆಲವರು ಬ್ಲಡ್ ಶುಗರ್ ಲೆವೆಲ್ಸ್ ಸ್ವಲ್ಪ ಹೈ ಆಗಿರೋರು ಅಥವಾ ಡಯಾಬಿಟೀಸಿನಿಂದ ನರಳ್ತಿರೋರಿಗೆ ಸ್ವಲ್ಪ ಬೇಗನೆ ಕೈ ಕಾಲು ನೋವುಗಳು ಹೆಚ್ಚಾಗತ್ತೆ. ಇವ್ರಿಗೆ ಯಾಕೆ ಈ ಥರ ತೊಂದರೆಗಳು ಕಾಣಿಸ್ಕೊಳುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಇರಬೇಕಾಗಿರೋ ಒಂದು ಮಾಂಸಖಂಡಗಳಲ್ಲಿ ಇರಬೇಕಾಗಿರೋ ಶಕ್ತಿಯ ಕೊರತೆಯಿಂದ. ಈ ಮಾಂಸಖಂಡಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಡಯಾಬಿಟೀಸಲ್ಲಿ ಏನಾಗುತ್ತೆ, ಈ ಸಕ್ಕರೆ ಕಾಯಿಲೆ ಯಾವಾಗ ಹೆಚ್ಚಾಗುತ್ತೋ ಆವಾಗ ದೇಹದಲ್ಲಿರೋ ಒಂದು ಮಾಂಸಖಂಡನ ಕವರ್ ಮಾಡೋದು ಅಥವಾ ಅದಕ್ಕೆ ಪೋಷಣೆ ಕೊಡ್ತಕ್ಕಂಥ ಮೇದಧಾತು ಇದು ಒಂದು ಸ್ವಲ್ಪ ಮಟ್ಟಿಗೆ ಕನ್ವರ್ಟ್ ಆಗಿ ಶುಗರ್ ಲೆವೆಲ್ಸನ್ನು ಹೆಚ್ಚು ಆದಾಗ ಇದು ದೇಹದಿಂದ ಹೊರಗಡೆ ಹೋಗುತ್ತೆ. ಆವಾಗ ದೇಹದಲ್ಲಿರೋ ಮಾಂಸಖಂಡಗಳಿಗೆ ಇದು ಒಂದು ಸ್ವಲ್ಪ ತೊಂದರೆ. ಅದಕ್ಕೆ ನೀವು ನೋಡಿರ್ಬೋದು, ಸಕ್ಕರೆ ಕಾಯಿಲೆಯಿಂದ ನರಳ್ತಿರೋರಿಗೆ ಅವ್ರಿಗೆ ಅನ್ಸುತ್ತೆ, ನಾನು ಹೊಟ್ಟೆ ಭಾಗದಲ್ಲಿ ದಪ್ಪ ಆಗ್ತಾ ಇದ್ದೀನಿ, ಆದರೆ ಕೈ ಕಾಲು ಸಣ್ಣ ಆಗ್ತಾ ಇದೆ, ಮಾಂಸಖಂಡಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಲೀನ್ ಆಗ್ತಾ ಇದೆ ಎಂದು ಅಂತ. ಸೊ ಇದಕ್ಕೆ ಒಂದು ಕಾರಣ ಬರೋದೇ ಇದು. ಆಯುರ್ವೇದದಲ್ಲಿ ನಾವು ಧಾತುಗಳ ಬಗ್ಗೆ ಒಂದು ಹೇಳ್ತೀವಿ. ಈ ಧಾತು ಫಾರ್ಮೇಷನ್ ಅನ್ನೋದು ಅಂದರೆ ನಮ್ಮ ದೇಹದಲ್ಲಿ ಟಿಶ್ಯೂಸ್ ಇದೆ, ಇದರಲ್ಲಿ 7 ಇರೋದು: ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ ಮತ್ತು ಶುಕ್ರ. ನಾವು ತಗೊಳ್ಳೋ ಆಹಾರ ಒಂದು ಆಹಾರ ಯಾವಾಗ ಸೇವನೆ ಮಾಡ್ತೀವೋ ಈ ಎಲ್ಲ ಧಾತುಗಳಿಗೆ ಪೋಷಣೆ ಕೊಡುತ್ತೆ. ಆಹಾರ ನಾವು ಏನು ಆಹಾರ ತಗೊಂಡಿರ್ತೀವೋ ಅದರದ್ದು ಒಂದು ಸಟಲ್ ಪಾರ್ಟು ಅಥವಾ ಅದರದ್ದು ಫಾರ್ಮೇಷನ್ ನಂತರ ರಸಧಾತು ಅಥವಾ ಮೊದಲನೇ ಧಾತುವಿಗೆ ಪೋಷಣೆ ಕೊಡುತ್ತೆ. ಅದರದ್ದು ಆದಮೇಲೆ ಅದು ರಕ್ತಧಾತುಗೆ ಪೋಷಣೆ ಕೊಡುತ್ತೆ. ರಕ್ತ ಅಂದರೆ ನಿಮಗೆ ಗೊತ್ತಿರೋ ಥರ ರಕ್ತಧಾತು ಅಥವಾ ನಮ್ಮ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಇಂಪಾರ್ಟೆಂಟ್ ಆಗೋದು. ರಕ್ತದಿಂದ ನೆಕ್ಸ್ಟ್ ಅದರ ಸಟಲ್ ಪಾರ್ಟದು ಪೋಷಣೆ ಕೊಡೋದು ಮಾಂಸಧಾತುಗೆ. ಈ ಮಾಂಸಧಾತು ಅಂದರೆ ನಮ್ಮಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಮಾಂಸ ಖಂಡಗಳಾಗಿರ್ಬೋದು, ಮಸಲ್ಸ್ ಇರ್ಬೋದು, ಲೀನ್ ಮಸಲ್ ಇರ್ಬೋದು. ಸೊ ಇವೆಲ್ಲ ಇದರದ್ದು ಆದಮೇಲೆ ಬರ್ತಕ್ಕಂಥದ್ದು ಎಡಿಪೋಸ್ ಟಿಶ್ಯೂ ಅಥವಾ ಮೇಧೋಧಾತು. ಈ ಮೇಧೋಧಾತು ಯಾಕೆ ಇಂಪಾರ್ಟೆಂಟು, ಯಾಕಿದು ಅಂದರೆ ಇದೇ ದೇಹದ್ದು ಒಂದು ಸ್ಟ್ರಕ್ಚರನ್ನು ಕೊಡ್ತಕ್ಕಂಥದ್ದು. ಅದರದ್ದು ಆದಮೇಲೆ ಬರ್ತಕ್ಕಂಥದ್ದು ಅಸ್ಥಿ ಅಥವಾ ಬೋನ್ ಪ್ರಾಬ್ಲಮ್ಸ್ ಅಥವಾ ಬೋನ್ ಫಾರ್ಮೇಷನ್ಗೆ ಹೆಲ್ಪ್ ಆಗತ್ತಿರೋದು. ಸೊ ಬೋನ್ ಫಾರ್ಮೇಷನನ್ನು ಚೆನ್ನಾಗಾಗಿದೆ, ಅದ್ರ ನೆಕ್ಸ್ಟ್ ಪೋಷಣೆ ಕೊಡ್ತಕ್ಕಂಥದ್ದು ಮಜ್ಜಧಾತು ಅಥವಾ ನಾವು ನಾವೊಂದು ನರ್ವಸ್ ಸಿಸ್ಟಮ್ ಅಂತ ಅಂದ್ಕೊಳ್ಬೋದು. ಅದರ ಆದಮೇಲೆ ಬರ್ತಕ್ಕಂಥದ್ದು ರೀಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ನಾವು ಶುಕ್ರಧಾತುಗೆ. ಇವಾಗ ನೀವು ನೋಡಿರ್ಬೋದು, ಈ ಮಸಲ್ಸ್ ಪೇನ್ ಅಂತ ನಾವು ಏನು ಹೇಳ್ತೀವಲ್ಲ, ಡಯಾಬಿಟೀಸಲ್ಲಿ ಬರೋ ನೋವುಗಳು ಮಾಂಸಖಂಡಿಗೆ ಸೇರಿಕೊಂಡು ಅದರ ನಂತರ ಬರ್ತಕ್ಕಂಥದ್ದು ಬೋನ್ ಪ್ರಾಬ್ಲಮ್ಸು ಮತ್ತು ನರ್ವಸ್ ಪ್ರಾಬ್ಲಮ್ಸು. ಸೊ ಈ 3 ಧಾತುಗಳಿಗೂ ಅದಕ್ಕೆ ಬೇಕಾಗಿರೋ ಒಂದು ಪೋಷಣೆ ಸಿಕ್ಕಿರಲ್ಲ. ಸೊ ಆ ಒಂದು ಕಾರಣದಿಂದ ಡಯಾಬಿಟೀಸಲ್ಲಿ ಸಕ್ಕರೆ ಕಾಯಿಲೆ ಯಾವಾಗ ಹೆಚ್ಚಾಗುತ್ತೋ ಅವ್ರಿಗೆ 3ರಲ್ಲೂ ಸಮಸ್ಯೆಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಮಾಂಸಖಂಡಗಳು ಒಂದು ಸ್ವಲ್ಪ ಲೀನ್ ಆಗೋದು ಶುರು ಆಗ್ಬೋದು, ಅಥವಾ ಅವ್ರಿಗೆ ಆರ್ಥ್ರೈಟಿಕ್ ಪ್ರಾಬ್ಲಮ್ಸ್ಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಾಣಿಸ್ಕೊಬೋದು. ಅದಲ್ಲದೆ ಇನ್ಫ್ಲಮೇಷನ್ನು ಅಂದರೆ 2 ಮೂಳೆಗಳ ಮಧ್ಯೆ ಏನು ಒಂದು ಬೇಕಾಗಿರೋ ಪದರ ಅದು ಇನ್ನು ತೆಳ್ಳಗಾಗೋಕ್ಕೆ ಶುರು ಆಗುತ್ತೆ, ಮೂಳೆಗಳು ಸವಿಯೋಕ್ಕೆ ಶುರು ಆಗುತ್ತೆ. ಸೊ ಇದು ಡಯಾಬಿಟೀಸಿಂದ ನರಳ್ತಿರೋರಿಗೆ ಇದು ಇನ್ನು ಹೆಚ್ಚಿಗೆ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಹಾಗೆ ನರ್ವಸ್ ಪ್ರಾಬ್ಲಮ್ಸು. ಸೊ ಇವಾಗ ಈ ಎಲ್ಲ ಥರ ನರ್ವನ್ ಶೀತ್ ಏನಿರುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಶೀತು ಅದ್ರ ಶಕ್ತಿನ ಕಳ್ಕೊಳ್ಳೋಕೆ ಶುರು ಆಗುತ್ತೆ. ಆವಾಗಲೇ ಈ ಡಯಾಬಿಟೀಸು ನರ್ವ್ಸ್ಗೆ ಹಾರ್ಮ್ ಆಗ್ತಾ ಇದೆ ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ. ಸೊ ಆವಾಗ ಬೇರೆ ಕಾಂಪ್ಲಿಕೇಶನ್ಸ್ಗಳು ಕಾಣಿಸ್ಕೊಳ್ಳೋಕೆ ಶುರು ಆಗೋದು. ಸೊ ಆಯುರ್ವೇದದಲ್ಲಿ ನಾವು ಈ ಥರ ಒಂದು ಪೇನ್ಸ್ ಅಂತ ಹೇಳಿದಾಗ ಅಥವಾ ಮಸಲ್ ಪೇನ್ಸ್ ಆಗಿರ್ಬೋದು, ಬೋನ್ ಪೇನ್ಸ್ ಆಗಿರ್ಬೋದು, ಸೊ ಇದನ್ನು ಮೊದಲನೇ ಹಂತದಿಂದನೇ ಅದನ್ನು ಸರಿ ಮಾಡೋಕ್ಕೆ ಶುರು ಮಾಡ್ತೀವಿ. ಯಾವ ರೀತಿಯಲ್ಲಿ ಆಯುರ್ವೇದ ವೈದ್ಯರು ಪಂಚಕರ್ಮದ ಚಿಕಿತ್ಸೆಯನ್ನು ಅಡ್ವೈಸ್ ಮಾಡ್ಬೋದು. ಪಂಚಕರ್ಮದಲ್ಲಿ ಎಸ್ಪೆಷಲಿ ಹೇಳೋದು ಬಸ್ತಿ ಅಥವಾ ಎನಿಮಾ ಟ್ರೀಟ್ಮೆಂಟು. ಇದು ಗುದಮಾರ್ಗದಿಂದ ನಾವು ಕೆಲವು ಔಷಧಿಗಳನ್ನು ಕೊಡ್ತೀವಿ. ಇದರಿಂದ ಈ ಒಂದು ವಾತದೋಷ ಏನು ಹೆಚ್ಚಾಗಿರೋದು ದೇಹದಲ್ಲಿ ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಸರಿಪಡ್ಕೊಳ್ಳೋಕ್ಕೆ ಇದು ತುಂಬಾ ಒಂದು ಉತ್ತಮವಾಗಿದೆ ಚಿಕಿತ್ಸೆ. ಇದು ಅಲ್ಲದೆ ಹಲವಾರು ಔಷಧಿಗಳಿದೆ. ಔಷಧಿಗಳು ನಾವು ದೇಹಕ್ಕೆ ತಗೊಳ್ಳೋದಾಗಿರ್ಬೋದು ಇಂಟರ್ನಲ್ಲಿ, ಅಥವಾ ಹಚ್ಕೊಳ್ಳೋ ಔಷಧಿಗಳು ಆಗುತ್ತೆ. ಈ ಹಚ್ಕೊಳ್ಳೋದ್ರಲ್ಲಿ ನಮ್ಮದು ಥೆರಪಿಗಳಿರುತ್ತೆ. ಅಭ್ಯಂಗ ಅಂದರೆ ಒಂದು ಔಷಧಿಯುಕ್ತ ಎಣ್ಣೆಯಿಂದ ದೇಹನ ಮಸಾಜ್ ಮಾಡೋದು. ಅದರ ನಂತರ ಅಲ್ಲಿಗೆ ಬೇಕಾಗಿರೋ ಒಂದು ಲೋಕಲ್ಲಾಗಿ ಅಲ್ಲಿ ಏನು ಕೊರತೆ ಇದೆಯೋ ಅದನ್ನು ಸರಿ ಮಾಡೋಕ್ಕೆ ಇವಾಗ ಅನ್ನದ ಒಂದು ಕಷಾಯದಿಂದ ನಾವು ಮಾಡೋದಾಗಿರ್ಬೋದು, ಅಥವಾ ಎಲೆಗಳು ಎಲ್ಲ ವಾತವನ್ನು ಕಮ್ಮಿ ಮಾಡ್ತಕ್ಕಂಥದ್ದು ಎಲೆಗಳಾಗಿರ್ಬೋದು, ಹರಳೆಲೆ ಉಪಯೋಗಿಸ್ತೀವಿ, ನೆಲನಲ್ಲಿನೂ ಉಪಯೋಗಿಸ್ತೀವಿ, ನಿರ್ಗುಂಡಿನ ಉಪಯೋಗಿಸ್ತೀವಿ. ಸೊ ಇದನ್ನೆಲ್ಲ ಕೂಡ
ನಾವು ಅದನ್ನು ಸೇರಿ ಅದನ್ನು ನಾವು ಒಂದು ಪೋಲ್ಟೈಸ್ ಅಥವಾ ಪೊಟ್ಟಲಿನ ಮಾಡಿಕೊಂಡು ಅದರ ಬಿಸಿ ಕಾಪಟವನ್ನು ದೇಹಕ್ಕೆ ಯಾವಾಗ ಕೊಡ್ತೀವೋ ಅಲ್ಲಿ ಮೂಳೆ ಮಾಂಸಗಳಲ್ಲಿ ಕೊರತೆ ಅಥವಾ ಕಡಿಮೆ ಆಗಿರೋದು ಒಂದು ನ್ಯೂಟ್ರಿಷನ್ ಬ್ಯಾಲೆನ್ಸನ್ನು ತರೋಕ್ಕೆ ಇದು ಒಳ್ಳೆ ಚಿಕಿತ್ಸೆಗಳು. ಅದಲ್ಲದೆ ಏನು ಔಷಧಿಗಳು ಕೊಡ್ತೀವಿ, ಹಲವಾರು ತುಪ್ಪದ ಔಷಧಿಗಳಿರುತ್ತೆ. ಇವಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ತುಪ್ಪದ ಔಷಧಿ ನಾವು ಡಯಾಬಿಟೀಸ್ ಇರೋರಿಗೆ ತೊಗೊಳ್ಬೋದಾ? ಖಂಡಿತವಾಗ್ಲೂ ತೊಗೊಳ್ಬೋದು. ಎಸ್ಪೆಷಲಿ ವೈದ್ಯರನ್ನು ಸಜೆಸ್ಟ್ ಮಾಡಿದರೆ ಅದು ಖಂಡಿತವಾಗ್ಲೂ ತೊಗೊಳ್ಳಬೇಕು. ಇವಾಗ ತುಪ್ಪ ಅನ್ನೋದು ತುಂಬಾ ದೇಹಕ್ಕೆ ಒಳ್ಳೆಯದು. ಅದು ಬರೀ ನಾವು ಭಾರತೀಯರಿಗಂತೂ ಇದು ತುಂಬಾ ಅಮೂಲ್ಯ. ಯಾಕಂದರೆ ನಾವು ನಮ್ಮ ಒಂದು ಆಹಾರನ ಪ್ರಾರಂಭ ಮಾಡೋಕ್ಕೆ ಮುಂಚೆ ತುಪ್ಪವನ್ನು ನಾವು ಅದಕ್ಕೆ ಜೊತೆಗೆ ಸೇರಿಸ್ಕೊಂಡು ತೊಗೊಳ್ತೀವಿ. ಇದರಿಂದ ಮೊದಲನೇದಾಗಿ ನಮ್ಮ ಅಗ್ನಿಯನ್ನು ವೃದ್ಧಿ ಮಾಡಿಸ್ಕೊಳ್ಳೋಕ್ಕೆ ಇದು ತುಂಬಾ ಒಳ್ಳೆಯದು. ಅದಲ್ಲದೆ ದೇಹಕ್ಕೆ ಸ್ವಲ್ಪ ಮಟ್ಟಿಗೆ ಜಿಡ್ಡಿನ ಅಂಶ ಬೇಕು. ಈ ಜಿಡ್ಡಿನ ಅಂಶ ಯಾಕೆ ಬೇಕು? ಎಲ್ಲ ಥರದ ಕ್ರಿಯೆ ಸುಲಭವಾಗಿ ಆಗೋಕ್ಕೆ ಈ ಜಿಡ್ಡಿನ ಅಂಶ ಬೇಕು. ಹಾಗೆ ಮೂಳೆಗಳು ಸವಿಯೋದನ್ನು ಕಮ್ಮಿ ಮಾಡಿಸೋಕ್ಕೆ ಈ ಜಿಡ್ಡಿನ ಅಂಶ ಬೇಕಾಗತ್ತೆ. ಅದ್ರ ಜೊತೆಗೆ ಸ್ವಲ್ಪ ನಮ್ಮ ಮೆಟಬಾಲಿಸಮನ್ನು ಕರೆಕ್ಟ್ ಮಾಡೋಕ್ಕೂ ಕೂಡ ಈ ಜಿಡ್ಡಿನ ಅಂಶ ಬೇಕು. ಸೊ ಇದು ಅಲ್ಲದೆ ಏನೇನು ಮಾಡ್ಕೊಳ್ಳೋದು? ಎಣ್ಣೆ ಹಾಗಿದ್ರೆ ಒಳ್ಳೆಯದಾ? ಸ್ವಲ್ಪ ಮಟ್ಟಿಗೆ ನೀವು ನಮ್ಮ ದೇಹಕ್ಕೆ ಜೀರ್ಣಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಉಪಯೋಗಿಸೋದ್ರಲ್ಲಿ ಖಂಡಿತವಾಗ್ಲೂ ತೊಂದರೆ ಇಲ್ಲ. ಅದಲ್ಲದೆ ಎಲ್ಲನೂ ನಾವು ದಿನನಿತ್ಯದಲ್ಲಿ ಫ್ರೈಡ್ ಐಟಮ್ಸ್ಗಳು ಹೆಚ್ಚಾಗಿ ತೊಗೊಳ್ಳೋದು, ಅಥವಾ ನಾವು ತುಂಬ ಸುಲಭವಾಗಿ ನಮಗೆ ಮಾರ್ಕೆಟಲ್ಲಿ ಸಿಗೋದು ನಾವು ಮನೇಲಿ ಮಾಡಿಕೊಂಡು ತೊಗೊಳೋದ್ಗಿಂತ ಇಲ್ಲ ಹೊರಗಡೆ ನಾವು ತೊಗೊಳ್ಳೋದು, ಯಾವ ರೀತಿಲಿ ಅದನ್ನು ಪ್ರಿಪೇರ್ ಮಾಡಿರ್ತಾರೆ ಗೊತ್ತಿಲ್ಲ, ಆ ಥರ ಆಹಾರನ ತೊಗೊಳ್ಳೋದನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ಸೊ ಇದೆಲ್ಲದಕ್ಕೂ ಕೂಡ ಆಯುರ್ವೇದದಲ್ಲಿ ಸಾಕಷ್ಟು ಮಟ್ಟಿಗೆ ಔಷಧಿಗಳನ್ನು ಹೇಳಿದ್ದಾರೆ. ವೈದ್ಯರನ್ನು ನೀವು ಸಂಪರ್ಕಿಸಿ, ಅವರು ಅದರ ಬಗ್ಗೆ ನಿಮಗೆ ಮಾಹಿತಿನೂ ಕೊಡ್ತೀವಿ ನಾವು. ಮತ್ತು ಏನು ಉಪಯೋಗಿಸ್ಕೋಬೋದು, ಯಾವ ರೀತಿ ಆಹಾರ ತೊಗೊಳ್ಬೋದು ಇದು ಕೂಡ ಹೇಳ್ತೀವಿ.